ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ಗೌಡ. ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳಿ ಪುಷ್ಪ ನೀಡಿ ಸ್ವಾಗತಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಹಾಗೂ ಪ್ರೀತಮ್ ನಿಡಸೋಶಿ. ಹುಕ್ಕೇರಿ ಪಟ್ಟಣದ ಎಸ್ಕೆ ಹೈಸ್ಕೂಲ್ ಆವರಣದಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿ ವಿದ್ಯಾರ್ಥಿನಿಯರನ್ನು ಹೂಗುಚ್ಛ ನೀಡಿ ಭಯಬೇಡ ಒತ್ತಡ ರಹಿತ ಪರೀಕ್ಷೆ ಎಲ್ಲರನ್ನೂ ಸ್ವಾಗತಿಸಿ ಬರಮಾಡಿಕೊಂಡ ಮಾತನಾಡಿದ ಅವರು, ಹಿಂದಿನ ಪರೀಕ್ಷೆ ಚೆನ್ನಾಗಿ ಮಾಡಿದ್ವಿ. ಓಕೆ, ಈಗ ಹೆದರಿಕೆ ಇಲ್ಲದೆ ಬರೀತಿಯಲ್ಲ? ಎಷ್ಟು ಸ್ಟ್ರಿಕ್ ಮಾಡಿದ್ರು ಗುಡ್, ವೆರಿ ಗುಡ್. ಒಳ್ಳೆಯದಾಗಿ ಸ್ವಲ್ಪ ರೈಟ್. ಆಲ್ ದ ಬೆಸ್ಟ್. ವಿದ್ಯಾರ್ಥಿಗಳಲ್ಲಿಯ ಭಯ, ಗಾಬರಿ ಇಂಥ ಯಾವುದೇ ಆತಂಕಗಳಾಗಬೇಡಿ, ಧೈರ್ಯವಾಗಿ ಪರೀಕ್ಷೆ ಬರೆಯಿರಿ ಎಂದು ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದರು. ಈ ದಿನ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ನಡೆಯಲಿದ್ದು ವಿದ್ಯಾರ್ಥಿಗಳಿಗೆ ಬಿಸಿ ಊಟ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಅಗತ್ಯ ಪೊಲೀಸ್ ಭದ್ರತೆ ಒದಗಿಸಲಾಗಿದ್ದು ಪರೀಕ್ಷಾ ಕೇಂದ್ರಗಳ ಸುತ್ತಲೂ 200 ಮೀಟರ್ ವ್ಯಾಪ್ತಿಯನ್ನ ನಿಷೇಧಿಸಲಾಗಿದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ಇದೇ ವೇಳೆ ಹೇಳಿದರು. ಇದೇ ವೇಳೆ ವಿದ್ಯಾರ್ಥಿನಿಯರು ಮಾತನಾಡಿದ್ದಾರೆ. ಕೇಳಿ. ಎಲ್ಲ ಬರೀತಂದು ಕಾನ್ಫಿಡೆನ್ಸ್ ಐತಿ. ಒತ್ತಡೋದು ಏನು ಅನಿಸ್ತೈತಿ ನನಗೆ? ಏನೂ ಇಲ್ಲಲ್ಲ. ಹೌದಾ? ನಿನಗೆ ಈ SSLC ಪರೀಕ್ಷೆ ಬರೋಕೆ ಬಂದಿರಿ, ನೀನು ಹೆಂಗೆ ಪ್ರಿಪೇರ್ ಆಗಿ ಎಲ್ಲ ಬಂದು ಏನು ಒತ್ತಡೋದು ಅನಿಸ್ತೈತಿ? ಹುಕ್ಕೇರಿ ತಾಲೂಕಿನಾದ್ಯಂತ 19 SSLC ಪರೀಕ್ಷಾ ಕೇಂದ್ರಗಳಿದ್ದು ಈ ನಿಟ್ಟಿನಲ್ಲಿ ಎಸ್ಕೆ ಹೈಸ್ಕೂಲ್ಗೆ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಅವರು ಇಂದು ವಿದ್ಯಾರ್ಥಿಗಳನ್ನು ಪುಷ್ಪ ನೀಡುವ ಮೂಲಕ ಬರಮಾಡಿಕೊಂಡು ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವತ್ತು SSLC ಪರೀಕ್ಷೆ ನಡೀತಾ ಇದೆ, ತಾವೇನು ಹೇಳ್ತೀರಿ? ಸರ್, ಇವತ್ತು ಏನು 19 ಕೇಂದ್ರಗಳಲ್ಲಿ ಪರೀಕ್ಷೆಗಳು ಪ್ರಾರಂಭ ಆಗಿದ್ದಾವೆ, ಈಗ ಪ್ರಾರಂಭ ಆಗ್ತಾ ಇದ್ದಾವೆ. ಸೊ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ವ್ಯವಸ್ಥಿತವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ತಲುಪಿದ್ದಾವೆ ಸರ್. ಯಾವುದೂ ಕೂಡ ಸಮಸ್ಯೆ ಇಲ್ಲ. ಹಾಗೆಯೇ ಬೆಳಗ್ಗೆಯಿಂದ ನಮ್ಮೊಂದಿಗೆ ನಮ್ಮ ಹುಕ್ಕೇರಿಯ ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಬಲರಾಮ್ ಕಟ್ಟಿಮನಿ ಸರ್ ಅವರನ್ನು ಕೂಡ ನಮ್ಮ ಜೊತೆ ಇದ್ದಾರೆ ಸರ್. ಅವರನ್ನು ಕೂಡ ಎಲ್ಲ ರೀತಿಯ ಸಪೋರ್ಟನ್ನು ನಮಗೆ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಮಕ್ಕಳು ತಾವು ಕೂಡ ನೋಡಿದ್ರಿ, ಈಗ ನಮ್ಮ ಮಕ್ಕಳು ಅದು ಎಷ್ಟೆಷ್ಟಾಗಲಿ ನಾವು ಚೆನ್ನಾಗಿ ಪೇಪರ್ ಬರೀತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಮಾನಸಿಕವಾಗಿ ನಮ್ಮೆಲ್ಲ ಮಕ್ಕಳನ್ನು ಕೂಡ ಗಟ್ಟಿಯಾಗಿ ಬಂದಿದ್ದಾರೆ. ಈಗ 19 ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆ ಎಲ್ಲ ಹೋಗಿದ್ದಾವೆ ಸರ್, ತಲುಪಿದ್ದಾವೆ ಸರ್. ಮತ್ತು ಮುಂದಾಲೋಚನೆ ಏನು ಮತ್ತು ವಿಶೇಷ ಏನೇನು ಅಳವಡಿಸ್ಕೊಂಡಿದ್ದಾರೆ ಮೇಡಮ್? ಸರ್, ಈ ಅಂದರೆ ಪರೀಕ್ಷಾ ಕೇಂದ್ರದಲ್ಲಿ ಅಂದರೆ ನಾವು ಎಲ್ಲ ಏನೋ ನಮ್ಮದು ಇಲಾಖೆ ನಿರ್ದೇಶನ ಐತಿ, ಅದ್ರ ಪ್ರಕಾರ ಎಲ್ಲ ಪ್ರತಿ ಕೊಠಡಿಗೂ CC ಕ್ಯಾಮ್ರಾಗಳನ್ನು ಅಳವಡಿಸಿಕೊಂಡಿದ್ದೀವಿ ಸರ್. ಅದು ವೆಬ್ಕಾಸ್ಟ್ ಆಗ್ತಾ ಇದೆ ಸರ್. ತಾಲೂಕು ಹಂತದಲ್ಲಿ ಮತ್ತು ಜಿಲ್ಲಾ ಹಂತದಲ್ಲಿ ವೆಬ್ಕಾಸ್ಟ್ ಆಗ್ತಾ ಇದೆ ಸರ್. ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಒಂದೇ ಕಂಟ್ರೋಲ್ ರೂಮ್ ಮೂಲಕ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವೆಬ್ಕಾಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಸೊ ಆದ್ರೆ ಎಲ್ಲ ಕ್ಯಾಮ್ರಾ ಅದಾವತ್ತು ಅಂದ್ರೂ ಕೂಡ ಮಕ್ಕಳು ಭಯ ಇಲ್ಲದನ್ನ ಪೇಪರನ್ನು ಬರಿತಾ ಇದ್ದಾರೆ ಸರ್. ಯಾಕಂದರೆ ತಯಾರಿ ಮಾಡ್ಕೊಂಡಿದ್ದಾರೆ ಸರ್ ಅವರು. ಸೊ ನಾವು ಕೂಡ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಎಲ್ಲರೂ ಕೂತ್ಕೊಂಡು ಭಾಳ ಚೆನ್ನಾಗಿ ತಯಾರಿಯನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಸಹಕಾರ ಇದೆ ಸರ್. ಮಕ್ಕಳನ್ನ ಎಕ್ಸಾಮ್ ಸಲುವಾಗಿ ಬಿಡಕ್ಕೆ ನಾವು ಬಂದಿದ್ವಿ ಪಾಲಕರಾಗಿ. ಎಲ್ಲ ವ್ಯವಸ್ಥಿತವಾಗಿ ಒಳಗೆ CCTV ಕ್ಯಾಮ್ರಾ ಅದು ಇದು ಮಾಡಿದ್ದಾರೆ. ಏನಿಲ್ಲ, ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಪ್ರಕಾರ ತಮ್ಮ ಜೀವನ ನಿರೂಪಿಸ್ಕೊಳ್ಳೋಕೆ ಇದೊಂದು ಸದವಕಾಶ ಐತಿ. ಒಳ್ಳೆಯ ರೀತಿಯಿಂದ ಮುನ್ನಡೆಯನ್ನು ಸಾಧನೆ ಮಾಡ್ತಾರೆ ಅಂತ ಭರವಸೆ. ಎಲ್ಲ ರೀತಿ ನಿಮ್ಮ ಮಗ ಅದಾನ ಶ್ರೀರಾಮ್ ಅಂತಾರೆ. ಒಳ್ಳೆ ರೀತಿಯಾಗಿ ಅಭ್ಯಾಸ ಮಾಡಿದ್ದಾನೆ. ಅದೇ ರೀತಿಯ ಒಂದು ಮುನ್ನಡೆಯನ್ನು ಸಾಧಿಸ್ತಾನೆ ಭರವಸೆ. ಸ್ಕೂಲ್ ಟೀಚರ್ಸ್ ಏನೋ ಹೇಳ್ಕೊಟ್ಟಿದ್ದಾರೆ, ವಿದ್ಯಾವನಲ್ಲಿ ಐತೆ, ಆ ವಿದ್ಯಾ ಮೂಲಕ ಪ್ರತಿಯನ್ನು ಸಾಧಿಸ್ತಾನೆ ಭರವಸೆ ನನಗೆ. ಕೇಳಿದ್ರಲ್ಲ, ಒತ್ತಡ ರಹಿತ ಆತ್ಮಸ್ಥೈರ್ಯದಿಂದ ತಮ್ಮ ಪ್ರತಿಭೆಯನ್ನು ಹೊರಹಾಕಲು ವಿದ್ಯಾರ್ಥಿಗಳು ಎಲ್ಲ ರೀತಿಯಿಂದ ತಯಾರಿ ಮಾಡಿಕೊಂಡು ಪರೀಕ್ಷೆ ಬರೆಯಲು ಬಂದಿದ್ದಾರಂತ ಹೇಳಿದೆ. ರಾಮ್ಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.